ನನಗಂತೂ ಈ ರೀತಿ ಆಗಬಾರ್ದಾಗಿತ್ತು. ಏನು ಮಾಡೋದು? ಹಾಯ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ನಾನು ಬೇಗ ಎದ್ದೆ. ಅಂದರೆ 4:20 ಕಲಾರ ಮಾಡಿದ್ರು. 5 ನಿಮಿಷ ಅಂತ ಮಲ್ಕೊಂಡು 5:20ಕ್ಕೆ ಎದ್ದೆ. 1 ಅವರ್ ಮಲಗಿದ್ದೀನಿ 5 ನಿಮಿಷ ಅಂದ್ಕೊಂಡು. ಹಾಗೇ ಗಡಿ ಬಿಡಿಲೆ ಪೂಜೆ ಮಾಡಿಕೊಂಡು ಕಂಪ್ನಿಗೆ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಓಡ್ಕೊಂಡು ಹೋಗ್ತಾಯಿದ್ದೆ. ನಂದು ಗಾಡಿ ಇದ್ರೂ ನನಗಂತೂ ಓಡೋ ಪರಿಸ್ಥಿತಿ ಮಾತ್ರ ತಪ್ಪಲಿಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಓಡ್ಕೊಂಡೆ ಡ್ಯೂಟಿಗೆ ಹೋದೆ. ಡ್ಯೂಟಿಗೆ ಹೋಗಿ ಆ ಕಡೆಯಿಂದ ಬರಬೇಕಾದ್ರೆ ತರಕಾರಿ ತೊಗೊಳೋಣ ಅಂತ ಹೋದೆ. ತರಕಾರಿ ಯಾಕೋ ಬೇಡ ಅನ್ನಿಸ್ತು, ತಗೊಳ್ಳಿಲ್ಲ. ಯಾಕೆ ಬೇಡ ಅನ್ನಿಸ್ತು? ನಾನು ತರಕಾರಿನೇ ತಿನ್ನಲ್ಲ, ಅದಕ್ಕೋಸ್ಕರ ನನಗೆ ತರಕಾರಿ ಬೇಡ ಅನ್ನಿಸ್ತು. ಹಂಗೇ ಮಾವಿನಕಾಯಿ ಇತ್ತು, ಮಾವಿನಕಾಯಿ ತೊಗೊಂಡು ಕಲ್ಲಂಗಡಿ ಹಣ್ಣು ತೊಗೊಂಡು ಬಿಸಿಲಿಗೆ ಅಂತ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ನೋಡ್ತೀನಿ ಲಾಕ್ ಹಾಕಿದ್ದೀನಿ, ಕೀ ಅದರಲ್ಲೇ ಬಿಟ್ಟೋಗಿದ್ದೀನಿ ಮರವಿನಕಾಯಿಲೆ. ಹಂಗೇ ತಂದಿರೋ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಕೂತಿದ್ದೆ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಕೂತ್ಕೊಂಡಾದ್ಮೇಲೆ ಮಲ್ಕೊಂಡು ಎದ್ದೆ. ಊಟ ಯಾಕೋ ಬೇಡ ಅನ್ನಿಸ್ತು. ಅದಕ್ಕೇ ಹಂಗೇ ಮಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಕುಡಿದು ಮಲ್ಕೊಂಡೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.